ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಎಲ್ಲೋ ಹೋಗ್ತಿದ್ದಾಳೆ ಅನ್ಕೋತೀರಾ? ಹೌದು, ನಾನು ತಮ್ಮನೇನಲ್ಲಿ ಕೊಟ್ಟಿರೋ ಹಾಗೆ ಪ್ರಾಡಕ್ಟ್ ಟೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಕಾಡೆಮಿಯಲ್ಲಿ. ಸೊ ನಮ್ಮದು ಪೋರ್ಟ್ಫೋಲಿಯೋ ಶೂಟು ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಸೊ ಹಂಗಾಗಿ ಪ್ರಾಡಕ್ಟ್ ಟೂರ್ ಬಗ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಎಲ್ಲ ಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಅದೇ ಅಲ್ವಾ? ಸೊ ಹಂಗಾಗಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋರು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾವು ಬಂದು SP ರೋಡ್ಗೆ ಹೋಗ್ತಾ ಇರೋದು. SP ರೋಡಲ್ಲಿ ವೈಭವ್ ಸ್ಟೋರ್ ಅಂತ ಇದೆ. ಸೊ ಅಲ್ಲಿ ನಮಗೆ ಮ್ಯಾಮ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಅಲ್ಲೇ ತೊಗೊಳ್ಳೋದು. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇಷ್ಟು ಜನನು ಎಲ್ಲ ಒಂದು 8 ಮೆಂಬರ್ಸ್ ಇದ್ದರು. ಒಂದು 4 ಮೆಂಬರ್ಸ್ ಒಂದು ಕಾರಲ್ಲಿ, ಇನ್ನೊಂದು 4 ಮೆಂಬರ್ಸ್ ಇನ್ನೊಂದು ಕಾರಲ್ಲಿ ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲರೂ ಶೇರ್ ಮಾಡಿಕೊಂಡು. ಸೊ ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಲ್ವ. ಸೊ ಫನ್ನಾಗಿ ನನ್ನ ವ್ಯೂವರ್ಸ್ಗೆಲ್ಲ ವಿಶ್ ಮಾಡ್ಕೊತ ರೇಗಿಸ್ಕೊತ ಹೋಗ್ತಾಯಿದ್ರು. ಸೊ ಹಂಗಾಗಿ ಒಂಥರ ಚೆನ್ನಾಗಿತ್ತು. ಸೊ ನಾವು ಎಲ್ಲೇ ಹೋಗಲಿ ಫ್ರೆಂಡ್ಸ್ಗಳ ಜೊತೆ ಒಂದು ಮಿಂಗಲ್ ಆಗಿ ಹೋದ್ರೆ ಅದಿನ್ನೂ ಒಂಥರ ಖುಷಿ ಕೊಡುತ್ತೆ ಅಲ್ವಾ? ಒಂಥರ ಮೈಂಡು ಕೂಡ ಚೇಂಜ್ ಆಗುತ್ತೆ. ನೋಡಿ, ಇದೇ ವೈಭವ್ ಸ್ಟೋರು SP ರೋಡಲ್ಲಿರೋದು. ಸೊ ಹಂಗಾಗಿ ಇಲ್ಲಿ ನಾವು ಹೋಗಿ ತೊಗೊಳ್ಳೋದಕ್ಕಿಂತ ಮ್ಯಾಮ್ ಆದರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಏನು ಪ್ರಾಡಕ್ಟ್ ತೊಗೊಂಡ್ರೆ ಏನು ತೊಗೊಂಡ್ರೆ ಬೆನಿಫಿಟ್ಟು, ಏನು ತೊಗೊಂಡ್ರೆ ಒಳ್ಳೆಯದು, ನಮ್ಗೆ ಯಾವ್ದು ಯೂಸ್ ಆಗುತ್ತೆ ಯೂಸ್ ಆಗಲ್ಲ ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವ್ರ ಜೊತೆ ಹೋಗಿ ತೊಗೊಳ್ಳೋದು ಬೆಸ್ಟು ಅಂತ ನನ್ನ ಒಪಿನಿಯನ್ನು. ಸೊ ಹಂಗಾಗಿ ಎಲ್ಲರೂ ಹೋಗಿ ತೊಗೊಂಡ್ವಿ. ಕೆಲವೊಬ್ಬರು ಸ್ವಲ್ಪ ಅಮೌಂಟ್ ಜಾಸ್ತಿ ತಂದಿದ್ದರು, ಕೆಲವೊಬ್ಬರು ಕಮ್ಮಿ ತಂದಿದ್ದರು. ವೈಭವ್ ಸ್ಟೋರಲ್ಲಿ ಒಂದು ಆಫರ್ ಕೂಡ ಇತ್ತು. ಸೊ 35,000 ಮೇಲೆ ಅಬೋವ್ ಪರ್ಚೇಸ್ ಮಾಡಿದ್ರೆ ಬ್ಯಾಗ್ ಫ್ರೀ ಕೊಡ್ತಾರೆ. 30,000 ಮೇಲೆ ಮಾಡಿದ್ರೆ ರಿಂಗ್ಲೈಟ್ ಫ್ರೀ ಇರುತ್ತೆ ಅಂತ ಆ ಟೈಮ್ಗೆ ಆಫರ್ ಇತ್ತು. ಸೊ ಹಂಗಾಗಿ ನೋಡಿ, ಮೇಲೆ ಎಲ್ಲ ಕಲರ್ಸ್ದು ಒಂಥರ ಎಲ್ಲ ಡೆಕೋರೇಷನ್ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿ ಮಾಡಿದರು ಎಲ್ಲ. ಸೊ ಹಂಗಾಗಿ ಅದನ್ನು ಕೂಡ ಕ್ಲಿಪ್ನ ಆ್ಯಡ್ ಮಾಡಿದೆ. ನೋಡಿ, ನಮ್ಮ ಥರ ಪ್ರಾಡಕ್ಟ್ ಟೂರ್ ಮಾಡೋರು ತುಂಬ ಜನ ಬರ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಅಕಾಡೆಮಿಯಲ್ಲಿ ಕಲ್ತಿರ್ತಾರಲ್ವ. ಸೊ ಹಂಗಾಗಿ ಅವರೆಲ್ಲ ಬಂದು ಇದೇ ಥರನೇ ಎಕ್ಸ್ಪೀರಿಯೆನ್ಸ್ನ ಪಡ್ಕೊತಾ ಇರ್ತಾರೆ, ಅಂದರೆ ಪ್ರಾಡಕ್ಟ್ ನಾಲೆಡ್ಜ್ ಬಗ್ಗೆ ತಿಳ್ಕೊತಾ ಇರ್ತಾರೆ. ಸೊ ಅಲ್ಲಿ ತುಂಬ ಜನ ಇರ್ತಾರೆ, ಅದ್ರ ಬಗ್ಗೆ ಹೇಳೋದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತಲೇ ತುಂಬ ಜನ ಇರ್ತಾರೆ. ಸೊ ಸ್ಕಿನ್ ಪ್ರಾಡಕ್ಟ್ ಆಗಿರ್ಬೋದು, ಹೇರ್ ಪ್ರಾಡಕ್ಟ್ ಆಗಿರ್ಬೋದು, ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿರುತ್ತೆ. ಸೊ ಕಮ್ಮಿಯಲ್ಲೂ ಇರುತ್ತೆ, ಜಾಸ್ತಿಯಲ್ಲೂ ಇರುತ್ತೆ, ಮೀಡಿಯಮಲ್ಲೂ ಇರುತ್ತೆ. ನಮಗೆ ತಕ್ಕಂತೆ ಒಳ್ಳೆ ಬ್ರೈಡ್ಗೆ ಯಾವ ರೀತಿ ಯೂಸ್ ಮಾಡಬೇಕು, ಯಾವ್ದು ಹಾಕಿದ್ರೆ ಬೆಟರು, ಲಾಂಗ್ ಲಾಸ್ಟಿಂಗ್ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ನಾಲೆಡ್ಜ್ ಕೂಡ ಕೊಡ್ತಾಯಿದ್ರು ನಮ್ಮ ಮ್ಯಾಮು. ಹಾಗೆ ಪ್ರಾಡಕ್ಟ್ಸ್ ಕೂಡ ನೋಡಿಬಿಟ್ಟು ನಾವು ತೊಗೋತಾ ಇದ್ವಿ. ಸೊ ನಾವು ಸ್ಕಿನ್ ಪ್ರಾಡಕ್ಟ್ಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ತೊಗೊಂಡ್ರು. ನಾನು ಕೂಡ ಒಂದಷ್ಟು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ, ಇನ್ನೊಂದಷ್ಟು ನನಗೆ ಬೇಕಾಗಿರೋದನ್ನ ತೊಗೊಂಡೆ. ಅಲ್ಲಿ ನಾನು ತೊಗೊಂಡು ಹಾಗೆಯೇ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಟೂಲ್ಸ್ ಎಲ್ಲ ನನ್ನ ಮ್ಯಾಮ್ ಹತ್ರನೇ ತರಿಸಿಟ್ಕೊಂಡಿದ್ದೆ. ಟೂಲ್ಸ್ ಎಲ್ಲ ನನ್ನ ಹತ್ರ ಸ್ವಲ್ಪ ಇತ್ತು. ಆಲ್ಮೋಸ್ಟ್ ಈಗೆಲ್ಲ ನನಗೆ ಮೇಕಪ್ಗೆ ಏನೇನು ಮಾಡಬೇಕು ಎಲ್ಲ ಬ್ಯಾಗ್ ಕೂಡ ರೆಡಿ ಆಗಿದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಏನು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಏನೇನು ಇಟ್ಕೊಂಡಿದ್ದೀನಿ, ಏನೇನಿದೆ ಅಂತಂದ್ಬಿಟ್ಟು ಕೂಡ ನಾನು ನಿಮ್ಮ ಜೊತೆ ಇನ್ನೊಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ನೀವು ಹೊಸದಾಗಿ ಕಲಿತಿರೋರಿಗೆ ಒಂದು ಐಡಿಯಾ ಬರ್ಬೋದು ಅಂತ ಅಂದ್ಬಿಟ್ಟು ನಾನು ಅಂತ ಅನ್ಕೋತೀನಿ. ಹಾಗಾಗಿ ನಾನು ನಿಮ್ಮ ಜೊತೆ ಏನೇನು ಪ್ರಾಡಕ್ಟ್ಸ್ ತೊಗೊಂಡ್ರೆ ಬೆಟರ್ ಅನ್ನೋದನ್ನು ಕೂಡ ನನ್ನ ಒಪಿನಿಯನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಮಗೆ ಗೊತ್ತಿಲ್ಲದೆ ಇರೋದನ್ನು ಕೂಡ ಕೆಲವೊಬ್ಬರನ್ನ ಕೇಳಿ ತಿಳ್ಕೊಬೇಕಾಗುತ್ತೆ. ಸೊ ನಮಗೆ ಕೆಲವೊಂದು ಐಡಿಯಾಸ್ ಇರೋಲ್ಲ. ಹಂಗಾಗಿ ಸೊ ನೋಡಿ, ಎಲ್ಲ ಪರ್ಚೇಸಿಂಗ್ ಎಲ್ಲ ಆಗೋಯ್ತು. ಒಂಥರ ಖುಷಿಯಾಗಿ ಮ್ಯಾಮು ಕೂಡ ವೀಡಿಯೋ ಮಾಡ್ಕೋತಾ ಇದ್ರು. ಒಂಥರ ಫನ್ನಿಯಾಗಿ ಎಲ್ಲ ತೊಗೊತಾ ಇದ್ವಲ್ಲ. ಸೊ ತೊಗೊಂಡು ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತಲೂ ಕಾಮಿಡಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ವಿ. ಸೊ ಎಲ್ಲ ತೊಗೊಂಡು ಎಲ್ಲ ಕೈಯಲ್ಲಿರೋದೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗೋಗಿದ್ದು, ಬೆಳಗ್ಗೆನೇ ಬೇಗ ಹೋಗಿದ್ದಿದ್ದು. ಹಂಗಾಗಿ ಮಧ್ಯಾಹ್ನ ಏನೂ ಇಲ್ವಾ, ಈವ್ನಿಂಗ್ 6-6:30 ಆಗೋಗಿದೆ. ನನ್ನ ಮಗಳು ಕೂಡ ಫುಲ್ಲು ಸಕ್ಕಾಗೋಗಿದ್ದು, ಹಂಗೂ ಅವರು ಎತ್ಕೊಂಡು ಕೂಡ ಅವ್ರು ಇರಲಿಲ್ಲ. ಸರಿ, ನಾನು ನೋಡಿ ನನ್ನ ಫ್ರೆಂಡಿಗೆ ಬ್ಯಾಗ್ ಫ್ರೀ ಬಂದಿದೆ. 35,000 ಮೇಲೆ ಅಬೋ ಮಾಡಿದ್ದು. ಸೊ ಹಂಗಾಗಿ 3,000 ಮೇಕಪ್ ಬ್ಯಾಗು. ಸೊ ಹಂಗಾಗಿ ಅದು ಕೂಡ ಅವರಿಗೆ ಫ್ರೀ ಬಂತು. ಸೊ ನಾನು ಅಷ್ಟು ಪರ್ಚೇಸ್ ಮಾಡಲಿಲ್ಲ. ಸೊ ನನ್ನ ಹತ್ರ ಎಷ್ಟಿರುತ್ತೋ ಅಷ್ಟರಲ್ಲೇ ಪರ್ಚೇಸ್ ಮಾಡಿದೆ. ಯಾಕಂದರೆ ಬಿಫೋರ್ ನಾನು ಕೂಡ ಸ್ವಲ್ಪ ತೊಗೊಂಡಿದ್ದೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೊಟ್ಟೆ ಬೇರೆ ಹಶ್ವಾಗಿ ಹೋಗ್ತಿತ್ತು. ಸರಿ ಅಂತ ಊಟ ಕೂಡ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬಿಡೋದಕ್ಕೆ 7-7:30 ಆಗೋಗಿತ್ತು. ಕ್ಯಾಬು ಕೂಡ ಬುಕ್ ಆಗಲಿ. ನನ್ನ ಮಗಳು ಕೂಡ ಫುಲ್ಲು ಆಟಾಡ್ಕೊಂಡು ಫುಲ್ ಟಯರ್ಡ್ ಆಗೋಗಿದ್ಲು. ಅವಳು ಕಾರಲ್ಲೇ ಹೋಗ್ತಾನೆ ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ಲು. ಸರಿ ಅಂತಂದ್ಬಿಟ್ಟು ಸರಿ ಇನ್ನು ಫುಲ್ಲು ಟ್ರಾಫಿಕ್ ಬೇರೆ. ಈವ್ನಿಂಗ್ ಹೊತ್ತು ಬರೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಬೆಂಗಳೂರಲ್ಲಂತೂ ಅದು ಹೇಗೆ ಟ್ರಾವೆಲ್ ಮಾಡೋದು ಅಂತ
ಅಂತೂ ಗೊತ್ತಾಗಿಲ್ಲ. ಅದು ನೋಡಿದ್ರೆ ಭಯ ಆಗ್ತಿರುತ್ತೆ. ನಮ್ಮ ಮನೆಯವ್ರು ಯಾವಾಗೂ ಬರ್ತಿರ್ತಾರೆ, ಹೇಗಪ್ಪ ಬರ್ತಾರೆ ಅಂತ ಅನಿಸ್ಬಿಡ್ತು ನನಗೆ. ಸೊ ಅಷ್ಟು ಟ್ರಾಫಿಕ್ ಇರುತ್ತೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.